आमच्या हुक्केरी मतदारसंघाचे लोकप्रिय आमदार माननीय निखिल कट्टी साहेब जे उपस्थित आहे त्यांचे मी सर्वांच्या वतीनं स्वागत करतो. दौऱ्यासाठी उपस्थित असलेले विविध इलाक्याचे वरिष्ठ अधिकारी तसेच सामाजिक व राजकीय क्षेत्रातील मान्यवर उपस्थित आहेत त्यांचंही मी सर्वांच्या वतीनं स्वागत करतो. तसेच या जनसंपर्क दौऱ्यासाठी उपस्थित असलेले सर्व वरिष्ठ गावातील ग्रामस्थ यांचंही मी सर्वांच्या वतीनं स्वागत करतो आणि माननीय आमदार साहेबांचे पुष्प आणि शाल देऊन स्वागत करावं असं मी रामचंद्र पाटील सर्वांना विनंती करतो. ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ದಿವಂಗತ ಉಮೇಶ್ ಕತ್ತಿ ಹಾಕಿಕೊಟ್ಟ ಪ್ರಗತಿ ಮಾರ್ಗದಲ್ಲಿ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಇವರು ನಡೆಯುತ್ತಾ ಇಂದು ಭೈರಾಪುರ ಗ್ರಾಮದ ಭೈರವನಾಥ ಮಂದಿರದ ಹಾಲ್ನಲ್ಲಿ ಗ್ರಾಮ ಸಂಪರ್ಕ ಮತ್ತು ಕುಂದುಕೊರತೆ ವಿಚಾರಣೆ ಸಭೆಯಲ್ಲಿ ಶಾಸಕರು ಪಾಲ್ಗೊಂಡು ಗ್ರಾಮಸ್ಥರಿಂದ ಮನವಿಗಳನ್ನು ಸ್ವೀಕರಿಸಿ ಅಧಿಕಾರಿಗಳ ಜೊತೆ ಚರ್ಚಿಸಿ ಪರಿಹಾರ ಕುರಿತು ಗ್ರಾಮಸ್ಥರಲ್ಲಿ ತಿಳಿಯಪಡಿಸಿದರು. ಇದೇ ಸಂದರ್ಭದಲ್ಲಿ ಅನೇಕ ವಿಷಯಗಳು ಚರ್ಚೆ ಆದವು ಮತ್ತು ಮನವಿಯಲ್ಲಿ ಮತ್ತು ಮೌಖಿಕವಾಗಿ ಗ್ರಾಮಸ್ಥರು ಶಾಸಕರಿಗೆ ಮನವಿಯನ್ನು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಪ್ರಮುಖವಾಗಿ ಮುಖಂಡರಾದ ಸುನಿಲ್ ಪರ್ವತರಾವ್, ಪ್ರಶಾಂತ್ ಪಾಟೀಲ್, ದಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರು ಗಜಾನನ್ ಕೊಳ್ಳಿ, ಮಹಾದೇವ್ ಕ್ಷೀರ್ಸಾಗರ್, ಸತ್ಯಪ್ಪ ನಾಯ್ಕ್, ನಂದು ಮುಡ್ಸಿ, PKPS ಅಧ್ಯಕ್ಷರಾದ ಅಶೋಕ್ ಹಿರೇಕೊಡಿ, ಮುಖಂಡರಾದ ದೀಪಕ್ ಬಿಸೆ, ದಿನೇಶ್ ಕೋಳಿಕರ್, ಶಂಕರ್ ಪಾಟೀಲ್, ಹರುಣ್ ಮುಲ್ಲಾ, ಗಂಗಾರಾಮ್ ಭೂಸ್ಗೋಳ್, ಕುಮಾರ್ ಶಿಂಡೆ, ಓಂಕಾರ್ ಗಾಡೆ, ರಾಜು ಕೋರಿ, ಪುರಸಭೆ ಉಪನಗರಾಧ್ಯಕ್ಷರು ಸಚಿನ್ ಭೋಪ್ಳೆ, ಮಾನ್ಯ ತಹಶೀಲ್ದಾರರಾದ ಬಲರಾಮ್ ಕಟ್ಟಿಮನಿ, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ TR ಮಲ್ಲಾಡರ್ ಹಾಗೂ ಹುಕ್ಕೇರಿ ತಾಲೂಕಾ ಅನುಷ್ಠಾನ ಅಧಿಕಾರಿಗಳು, ಗ್ರಾಮಸ್ಥರು, ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಗ್ರಾಮದ ಪ್ರಮುಖರಾದ ರಾಮಚಂದ್ರ ಪಾಟೀಲ್, ಕಿರಣ್ ಕಾಂಬಳೆ, ತಾನಾಜಿ ಕಾಂಬಳೆ, ನಾನಾ ಪಾಟೀಲ್, ರಮೇಶ್ ಲಂಬೆ, ತುಕಾರಾಮ್ ಪಾಟೀಲ್, ರಮೇಶ್ ಪಾಟೀಲ್, ಶಿವಾಜಿ ಅಯ್ಯರ್, ಬಾಬಾಸಾಹೇಬ್ ಲಾಳ್, ಬಾಳು ಪಾಟೀಲ್, PDO, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಉಪಸ್ಥಿತಿದ್ದರು. ದೀಪಕ್ ಇವರು ಸ್ವಾಗತಿಸಿ ನಿರೂಪಿಸಿದರು. ಕಿರಣ್ ಕಾಂಬಳೆ ವಂದಿಸಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಬೈರಾಪುರ್. ನಾಗರಿಕರೆಲ್ಲ ನಮ್ಮ 3 ಮಂದಿ ಎಲ್ಲ ಉಪಸ್ಥಿತ ಅದಾರ. ಸದ್ಯ ಇವರೆಲ್ಲರದು ಹೊಲ ನಮ್ಮ ಕೆರೆ ಒಳಗೆ ಹೋಗಿಲ್ಲ. ಆದ್ರೆ ಅವ್ರಿಗೆ ನೀರಿಲ್ಲ, ಎದಕ್ಕೋ ಅವ್ರ ಹೊಲಕ್ಕೆ ನೀರಿಲ್ಲ, ಎದಕ್ಕೆ ನೀರಿಲ್ಲ. ಯಾವ್ರೇ ಬರ್ತಾನೋ ಯಾವ್ರೇ ಮಾಡ್ತಾನೋ ಯಾಕಂದ್ರೆ ಮೇನ್ ಮಾಲಕ ಅಂದ್ರೆ ಒಂದು ಕೆರೆ ಮಾಲಕ ಮಾಳಿಗೆ. ಅವ್ ಮಾಳಿಗೆ ಏನು ಹೇಳ್ತಾನೆ ಅವ್ರ ಕೇಳ್ಬೇಕಿಲ್ಲಿ ಎಲ್ಲರೂ. ಅದಕ್ಕೆ ಕೆರೆ ಒಳಗೆ ನೀವು ನೀರಿದ್ರು ನಮ್ಮ ನಾಗರಿಕ ಯಾಕೆ ಬಿಡಂಗಿಲ್ಲ? ಒಂದು ವಿಷಯ. ಎರಡನೇ ವಿಷಯ, ಬಿಡಾಕಂದ್ರೆ ಏನು ಬಿಡ್ಬೇಕು? ನಮ್ಮ ಹೊಲಗಳಿಗೆ ಹೆಂಗ್ ಬಿಡುದು? ಬಾಗ್ಲದ ಎಲ್ಲ ಅದ, ಬಾಗ್ಲದ ಕಿನಲ್ ಅದ. ಇಷ್ಟ ರೊಕ್ಕ ಬಂದವು. ಇನ್ನ ನಾನು ಮೈಚಾಕಿ ಕೇಳಿದೆ, ನಾನು ರೊಕ್ಕ ಭಾಳ ಬಂದಿದ್ದಾವ ನಮ್ಮ ಕೆರೆ ರಿಪೇರಿಗೆ. ಇನ್ನ ತಕ ರೊಕ್ಕ ಅಲ್ಲಿ ಉಪಯೋಗ ಮಾಡಿಲ್ಲ. ಎಲ್ಲ ಮನೆಗೆ ತಿನ್ನೋದೈತಿ, ಅದು ಹೋಗಿ ಬಿಡೋದೈತಿ. ಎಲ್ಲ ಮನೆ ತುಂಬಿಸ್ಕೊಂಡು ಇವತ್ತು ನೀವು ಐಟಿ ಅವ್ರಿಗೆ ತಿಳಿಸ್ರಿ ಸರ, ಮಾಳಿಗೆನ ಮನೆ ಸರ್ಚ್ ಮಾಡ್ರಿ. ಅವ್ನ ಮನ್ಯಾಗ ಕೋಟಿ ಗಂಟೆ ರೊಕ್ಕ ನೆಲದಾಗ ತುಂಬಿರ್ಬೇಕು. ಅದಕ್ಕೆ ನಾನು ಹೇಳ್ತೀನಿ, ಇದು ಕೆರೆ ಕಟ್ಟಿದಂತ ರಿಪೇರಿ ಇಲ್ಲ. ಬಡ ಜನರಿಗೆ ನನ್ನ ಹೊಲ ಅದ, ಎಲ್ಲರೂ ಸ್ವಲ್ಪ ಎಡಲ್ಲಿ ಬೆಳೆ ಮಾಡ್ರಿ ಅಂದ್ರೆ ನಮ್ಮ ನಾಗರಿಕರೆಲ್ಲ ಸುಖ ಆಗ್ತಾರೆ. ನೀರೇ ಭಾಳ ಅದ ನಮಗೆ. ಆ ನೀರದವ್ರನ್ನ ಎಲ್ಲರೂ ಕುಡಿತಾರೆ. ಎಲ್ಲ ಜನ ಕುಡಿಯಕ್ಕೆ ನೀರು ಕಡಿಮೆ ಇಲ್ಲ. ಆದ್ರೆ ಒಂದು ವಿಷಯ, ಕೆರೆ ಹೋಗ್ರಿ ನೋಡ್ರಿ, ಕೆನಾಲ್ ನೋಡ್ರಿ, ಎಲ್ಲ ಹೊಲಸ ಏನು ಬೇಕಾದ್ರೆ ಒಂದು ನೀರು ಮುಂದೆ ಹೋಗಂಗಿಲ್ಲ. ಇವೆಲ್ಲ ತ್ರಾಸ ಆಗ್ತದೆ. ಈ ವಿಷಯ ಬಗ್ಗೆ ನೀವು ಸ್ವಲ್ಪ ಮಾತಾಡಿ ಮುಂದಿನ ಮೂರನೇ ಒಂದು ವಿಷಯ ಹೇಳ್ತಾರೆ ಸರ್. ಅದಕ್ಕೆ ನಿಮ್ಮ ಮಠವಾಡ ನೀರು ಹೊಂಟೆ ಇವತ್ತು ಸಂಜೆಯಿಂದ ಹೊನ್ಕೇರಿ, ಸೇಕೇನೋಸೂರ್, ಹೊನ್ಕೇರಿ, ಹೊನ್ನೇಹಳ್ಳಿ ಆ ಭಾಗದಲ್ಲೂ ನೀರು ಬಿಡುವುದು ವ್ಯವಸ್ಥೆ ಮಾಡಿ. ಈಗ ನಿಮ್ಮ ತೋಟಪಟ್ಟಿಗೆ ಯಾವ ಕೆನಾಲ್ ಇಂದ ಹೇಳಿ ನೀರು ನಮ್ಮ ಗ್ರಾಮದಾಗ ನಿಷ್ಠ ಯಾವಾಗ ಜಾತ್ರೆ ಬರ್ತೈತಿ ಅವಾಗ ಪಿಡಿಯೋಗಳು ಕೆಲಸ ಚಾಲು ಇರ್ತಾವೆ. ಲೈಟ್ ಹಾಕೋದ ಆ ಸ್ವಸ್ಥ ಈ ಸ್ವಸ್ಥ ತೆಗಿಯಂಗಿಲ್ಲ. ಅದು ಆಕ್ಚುಲಿ ಇವ್ರಿಗೆ ಸ್ಟ್ರಿಕ್ಟ್ಲಿ ಆರ್ಡರ್ ಕೊಡಿ. ಯಾವ ಅರ್ಜಿ ಬಂದಂತರ ಮೊದಲು ಯುವಕರ ಸಾಹೇಬ್ರಿಗೆ ತಿಳಿಸ್ರಿ. ಅದು ಯುವಕರು ಅವ್ರಿಗೆ ಇದು ಮಾಡಲಿ. ಈಗ ಸದ್ಯ 35 ಸಂಘ ಬ್ಯಾಲೆನ್ಸ್ ಅದ ತಮ್ಮ ಬೇರೆ ಕಡೆ ತಿಳಿದು ಬಂದದ.
ಆ 35 ಲಕ್ಷ 15 ಫೈನಾನ್ಸ್ ಹಾಕೊಂಡ್ರೆ ರೊಕ್ಕ ಸಿಗ್ತಾವ ನಮಗಾಗ. NRG ಬೇಡ, NRG ಭಾಳ ಡೇಂಜರ್. ನಮಗೆ 15 ಫೈನಾನ್ಸ್ ಕಟ್ಟಕತ್ತಿದ್ರೆ ನೀವು ಅದನ್ನ ಅವ್ರಿಗೆ ಒಂದು ಲೆಟ್ರ್ ಕೊಡ್ರಿ, 15 ಫೈನಾನ್ಸ್ ನಮ್ಗೆ ಊರು ಸುಧಾರಿಸ್ರಿ, ಎಲ್ಲ ಹೊಲಸು. ಇಲ್ಲಿ ನೋಡಿ ಗಿಡದ ಅಂತೇಳಿ ಇಟ್ಟು ಹೊಲಸದ ಯಾರು ಮಾಡಂಗಿಲ್ಲ. ಜಾತಿ ಬರ್ತಂದ್ರೆ ನಾಟಕ ಕಾಣಂಗಿಲ್ಲ, ತಮಾಷೆ ಕಾಣಂಗಿಲ್ಲ. ನಮ್ದು SC ಕಾಸ್ಟ್ ಮನೆಗಳು ಅಷ್ಟಲ್ಲ, ಊರೆಲ್ಲ ಸುಧಾರಿಸ್ಬೇಕು. ಇದು 3ನೇ ವಿಷಯ. ಅದಕ್ಕೆ ಪಿಡಿಒಗಳಿಗೆ ಏನ್ ಕೆಲಸ ಆಗ್ಬೇಕು ಹೇಳ್ರಿ ಸರ್, ಇವೆಲ್ಲ ಕಾಣ್ಬಾರ್ದು. ನಮ್ಮ ಊರಾಗ ಘಟನ ಆಗ್ಬೇಕು, ಏನು ಇವೆಲ್ಲ ಸ್ವಚ್ಛ ಆಗ್ಬೇಕು, ಎಲ್ಲ ಕೋಪ ಆಗ್ಬೇಕು. ಗಟ್ರಿ ಅವ್ರು ಬ್ಲಾಕ್ ಅದಪ್ಪ ಈ 15 ವಾರ್ಡ್ದಾಗ ಏನೇನು ಕೆಲಸ की जुनं मंदिर आहे वेळापूरमध्ये ते नवीन बांधण्यासाठी काढले. तुमच्याकडे जेवढं काही फंड किंवा सहकार्य मिळेल तेवढं सहकार्य करायचं. काढून देऊया. आता येणाऱ्या एप्रिलमध्ये घालतोय. बजेट झाल्यानंतर MLA फंड येते तेव्हा ಲಿಸ್ಟ್ ಬಂದದ, ನಮ್ಮ ಪರೀಕ್ಷೆ ನಡೆಯೋದು. ಲಿಸ್ಟ್ ಬಂದದ್ದು ಎಲ್ಲ ಕ್ಯಾನ್ಸಲ್ ಮಾಡೋದು ಪರ್ಮಿಷನ್ ಬಂತು. ನಾವೆಲ್ಲ 3 ತಿಂಗಳು ಟೈಮಿಂಗ್ ಕೊಟ್ಟಿದ್ದೀವಿ. ಅದು 3 ತಿಂಗಳು ಆಗದ ಕ್ಯಾನ್ಸಲ್ ಆಗಿದ್ದಾವೆ. ದಯಮಾಡಿ ನಮ್ಮ ಊರಾಗ ಯಾರು ಸಿಗಂತಿಲ್ಲ. ಆ್ಯಕ್ಚುಲಿ ಸೆಕ್ರೆಟೋ ಮಿಂಟ್ರಿ ಅವ್ರು ಇದ್ರು ಕೂಡ ಮಿಂಟ್ರಿದೊಂದು ಕ್ಯಾನ್ಸಲ್ ಮಾಡಿರಿ. ಅವ್ನು ಕ್ಯಾನ್ಸಲ್ ಮಾಡಿ ಅವ್ನು ಇಬ್ಬರು ಓಪನ್ ಮಾಡ್ಕೊಳ್ಳಿ ಗಂಡ ಐತಿ. ಮತ್ತು ಆ ಮಕ್ಕಳದೆಲ್ಲರೂ ಅವ್ರು ಇದ್ದಂಥ ಬೇರೆ ಜನ ಇದ್ದದ್ದು BPL ಕಾರ್ಡ್ ಕೊಡಬೇಕು, ರೇಷನ್ ಹೆಚ್ಚಾಗಬೇಕು. ಅಲ್ಲಿ ಕರೆಕ್ಷನ್ ಮಾಡಿಕೊಡ್ತೀವಿ. ಅರ್ಜಿ ಅರ್ಜಿಗಾಲು ಮಾಡಿ ಹಾಕಿ ಹೇಳ್ರಿ. ನಮ್ಮ ರಾಜ್ಯ ಸದಸ್ಯ ಲಿಸ್ಟ್ ಅಲ್ಲ ಟ್ರಾನ್ಸ್ಫರ್ ಆಗಬಾರ್ದು, ಆಗಿದ್ದೈತೆ. ಅದು ಇದ್ರಾಗ ನೀವು ಟ್ರಾನ್ಸ್ಫರ್ ಯಾಕೆ ಮಾಡಿದ್ರಿ? ಇವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಇದು ಎಲ್ಲ ರೇಷನ್ ಕಾರ್ಡ್ ಕಳಿಸಿದೆ. ಟ್ರಾನ್ಸ್ಫರ್ ಚೇಂಜ್ ಮಾಡಿ ಕೊಟ್ಟ ನಂತರ ಇದು ಬಿಡೋದು ಬೆಳೆದ ನಂತರ 6 ತಿಂಗಳ ಏನಾಯ್ತು ಮಾಡಿ ಏನಾಗಿ ನೋಡು ಯಾರು ಇಮಿಡಿಯೇಟ್ ಯೂಸ್ ಮಾಡಿ ಕೊಡೋದು. ಅವಾಗೆಲ್ಲ ರೇಷನ್ ದುಕಾನ್ ಮತ್ತೆ ಬಿಜಾಪುರ ಇಲ್ಲಿಂದ ಅಲ್ಲಿ ಹೋಗಿದ್ದು ನಂಬರ್ 1 ಆಗ್ಲೇ ಬರ್ತೈತೆ. ಇಮಿಡಿಯೇಟ್ ಮಾಡಿಸ್ಕೊಡು. ಪೆನ್ಷನ್ CA ಪಾಟೀಲ್